ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಇದು ಮಕ್ಕಳಿಗೆ ಹಾಗೂ ಶಾಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂಥ ಕನ್ನಡ ನಿಬಂಧವನ್ನು ಇದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿ, ಶಾಲೆಯಲ್ಲಿರುವಂತಹ ಯಾವುದೇ ಆದರೂ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಮನೆಯಲ್ಲಿ ಕಲಿಯುತ್ತಿರುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಇದು ಅನುಕೂಲವಾಗುವಂತಹ ಒಂದು ಕನ್ನಡ ನಿಬಂಧನೆ ಇದೆ. ಹಾಗಾಗಿ ಕನ್ನಡ ನಿಬಂಧನವನ್ನು ಯಾವ ರೀತಿ ಬರೀಬೇಕು, ಶಿಸ್ತಿನ ಬಗ್ಗೆ ನಾವು ಯಾವ ರೀತಿ ಎಲ್ಲ ತಿಳಿಸಬೇಕು ಮಕ್ಕಳಿಗೆ ಕೂಡ ಅಂತ ಹೇಳೋಕ್ಕೆ ಈ ಒಂದು ಸಣ್ಣದಾದ ಒಂದು ನಿಬಂಧನೆಯನ್ನು ಬರೆದಿದ್ದೀನಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಇದು ಹೇಳಿಕೊಡಿ ಅಂತ ಹೇಳ್ತೀನಿ. ಪ್ರತಿಯೊಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಈ ನಿಬಂಧನೆಯನ್ನು ಇದ್ದೇ ಇರುತ್ತೆ. ಹಾಗಾಗಿ ಈ ನಿಬಂಧನೆ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೂ ಕೂಡ ನೀವು ಹೇಳಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ವಿಡಿಯೋದ ಕನ್ನಡದ ನಿಬಂಧ ಯಾವುದು ಅಂತ ಅಂದರೆ ಶಿಸ್ತಿನ ಮಹತ್ವ. ಶಿಸ್ತು ನಮಗೆ ಎಷ್ಟು ಮುಖ್ಯವಾಗಿದೆ, ನಮ್ಮ ಜೀವನದಲ್ಲಿ ಕೂಡ ಶಿಸ್ತು ಆಗಿದೆ, ಆಮೇಲೆ ಶಿಕ್ಷಣದಲ್ಲಿ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶಿಸ್ತಿನ ಮಹತ್ವ. ಶಿಸ್ತು ಎಂದರೆ ಒಂದು ರೀತಿಯ ವ್ಯವಸ್ಥೆ. ಇದು ಜೀವನದ ಎಲ್ಲ ರಂಗಗಳಲ್ಲಿಯೂ ಅಗತ್ಯವಾಗಿರಬೇಕು. ಶಿಸ್ತು ನೋಡಿ, ನಮ್ಮ ಜೀವನದ ಪ್ರತಿಯೊಂದು ಕೂಡ ನಮ್ಮ ಹೆಜ್ಜೆಯಲ್ಲಿ ಕೂಡ ಶಿಸ್ತನ್ನು ಇರಬೇಕು. ನಮ್ಮ ಶಿಸ್ತು ನಾವು ಎಷ್ಟು ಮುಖ್ಯವಾಗಿ ನಾವು ಅದನ್ನು ಪ್ರೀತಿಸ್ತೀವೋ, ಆಮೇಲೆ ನಾವು ಶಿಸ್ತು ಎಷ್ಟು ಚೆನ್ನಾಗಿರ್ತೀವೋ ಅಂತ ಅನ್ನೋದನ್ನು ನಮ್ಮಲ್ಲಿ ಇದು ತುಂಬಾ ಅಗತ್ಯವಾಗಿರುವಂತಹದ್ದು. ಶಿಸ್ತಿಲ್ಲದಾಗ ಅಶಿಸ್ತು, ಅರಾಜಕತೆ, ಗೊಂದಲ ಉಂಟಾಗುತ್ತದೆ. ಇದರಿಂದ ಹೆಚ್ಚಿನ ನಷ್ಟ ವ್ಯಕ್ತಿಗೆ ಮತ್ತು ದೇಶಕ್ಕೆ. ಆದ್ದರಿಂದ ಶಿಸ್ತು ಮಹತ್ವಪೂರ್ಣವಾದುದು. ಒಂದು ಸರಪಳಿಯ ಕೊಂಡಿ ಇದ್ದ ಹಾಗೆ. ಶಿಸ್ತು ನೋಡಿ, ಒಂದು ಸರಪಳಿಯ ಕೊಂಡಿ ಇದ್ದ ಹಾಗೆ. ಒಂದು ಕಡೆ ಅಶಿಸ್ತು ಉಂಟಾದರೆ ಅದು ನಿರಂತರವಾಗಿ ಅಶಿಸ್ತನ್ನು ಪೋಷಿಸಿಕೊಂಡೇ ಹೋಗುವುದು. ಬಸ್ಸಿಗೆ ಹೋಗುವುದು ನಿಧಾನವಾದರೆ ಕಚೇರಿಗೆ ಹೋಗಲು ನಿಧಾನ. ಕಚೇರಿಗೆ ನಿಧಾನವಾದರೆ ಕೆಲಸಕ್ಕೆ ನಿಧಾನ. ಕೆಲಸ ನಿಧಾನವಾದರೆ ಹೆಚ್ಚು ಹೊರೆ. ಹೊರೆ ಹೆಚ್ಚಾದರೆ ಗೊಂದಲ. ಅದರ ನಿವಾರಣೆಗಾಗಿ ಅನಪೇಕ್ಷಿತ ಹೊಂದಾಣಿಕೆ. ಅದನ್ನು ಮುಚ್ಚಲು ಭ್ರಷ್ಟಾಚಾರ. ಶಿಸ್ತು ಸೈನ್ಯದಲ್ಲಿ ಹೆಚ್ಚು, ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಶಿಸ್ತು ನಾವು ಕಾಣುವುದಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಶಿಸ್ತಿನ ಕ್ರಮಗಳು ಹೆಚ್ಚಾಗಿದ್ದವು. ಕಾಲಕ್ಕೆ ಸರಿಯಾಗಿ ಬಸ್ಸುಗಳು ಓಡಿ ಜನರು ಕಾಲಕ್ಕೆ ಕಚೇರಿಗಳಿಗೆ, ವಿದ್ಯಾರ್ಥಿಗಳು ಸೂಕ್ತ ಕಾಲಕ್ಕೆ ಶಾಲೆಗೆ ಹೋಗುತ್ತಿದ್ದರು. ಆದರೆ ಅಂತಹ ಶಿಸ್ತು ಸ್ಮಶಾನದ ಮೌನದ ಶಿಸ್ತು ಆಗಿಬಿಡುತ್ತದೆ. ಎಂದರೆ ಶಿಸ್ತು ಬಲಾತ್ಕಾರದ, ಒತ್ತಡದ ಹೇರಿಕೆ ಆಗಬಾರದು. ಅದು ಆಂತರಿಕ ಅನುಸಂಧಾನ ಆಗಬೇಕು. ಆಗಲೇ ಹೆಚ್ಚಿನ ಫಲವನ್ನು ಪಡೆಯಲು ಸಾಧ್ಯ. ಇಲ್ಲದಿದ್ದಲ್ಲಿ ದೇಹ ಕವಾಯಿತದ ಲಯಕ್ಕೆ ಚಲಿಸುತ್ತಿದ್ದರೂ ಒಳಗೆ ಬೇರೊಂದು ಲಯಕ್ಕೆ ಉಂಟಾಗಿ ಹೊಂದಿಕೆ ಇಲ್ಲದೆ ಹೋಗುತ್ತದೆ. ಈಗ ಕಾರ್ಮಿಕರ ಅಶಾಂತಿ, ವಿದ್ಯಾರ್ಥಿಗಳ ಅಶಾಂತಿ ಹೆಚ್ಚುತ್ತದೆ. ಕಾರಣ ಮಾನವನ ಹಕ್ಕುಗಳ ಹೆಚ್ಚಳ. ಶಿಸ್ತು ಒಂದು ಹೊಣೆ ಆಗಿರುವಂತೆ ಮೂಲಭೂತವೂ ಆದಾಗ ಹೆಚ್ಚಿನ ಪ್ರಯೋಜನ ಉಂಟಾಗುತ್ತದೆ ಎನ್ನಬಹುದು. ವಿದ್ಯಾರ್ಥಿಗಳು ಈ ಶಿಸ್ತಿಗೆ ಬಹಳ ಮಹತ್ವ ಕೊಡಬೇಕು.
ಚಿಕ್ಕಂದಿನಿಂದ ರೂಢಿಗತವಾದ ಶಿಸ್ತು ಜೀವನ ಪರ್ಯಂತ ಉಳಿಯುತ್ತದೆ. ಶಾಲೆಗಳಲ್ಲಿ ಶಿಸ್ತಿಲ್ಲದೆ ಸಮವಸ್ತ್ರ ಧರಿಸಿ ಹಾಗೆ ಬಣ್ಣದ ಬಟ್ಟೆಯಿಂದ ಶಾಲೆಗೆ ಹೋಗಿದ್ದರೆ ಅದು ಶಿಸ್ತು ಎನಿಸಿಕೊಳ್ಳುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಣಕ್ಕಿಂತ ಶಿಸ್ತೇ ಮುಖ್ಯವಾದದ್ದು. ಮನೆಗಳಲ್ಲಿ ಶಿಸ್ತಿನಿಂದ ಇದ್ದರೆ ಆ ಮನೆಯ ಲಕ್ಷಣವೇ ಬೇರೆ. ಮೊದಲು ಶಿಕ್ಷಣಕ್ಕಿಂತ ನಮ್ಮ ಸಂಸ್ಕೃತಿಯ ಶಿಸ್ತನ್ನು ಮುಖ್ಯವಾಗಿ ಇರುತ್ತದೆ. ಶಿಕ್ಷಣಕ್ಕಿಂತ ಶಿಸ್ತು ಮುಖ್ಯ. ಇನ್ನೊಂದು ಸಲ ಹೇಳ್ತೀನಿ, ಶಿಕ್ಷಣಕ್ಕಿಂತ ಶಿಸ್ತು ಮುಖ್ಯ. ಧನ್ಯವಾದಗಳು.